ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದಾರ್ಯಾವೇಶನ ಕಾಲದಲ್ಲಿ ದಾನಿಯೇಲ ತನ್ನ ಒಬ್ಬ ವ್ಯಕ್ತಿ, ನಾನು ಮನುಷ್ಯರನ್ನು ಆರಾಧಿಸುವುದಿಲ್ಲ, ದೇವರನ್ನೇ ಆರಾಧಿಸ್ತೇನೆ ಅಂತ ಹೇಳಿದಾಗ ಅಲ್ಲಿನ ಜನಗಳು ಉಪಟಳವನ್ನು ಮಾಡಿ ರಾಜಾಜ್ಞೆಯನ್ನು ಈತನು ಮೀರಿದಾನೆ, ಈತನ ಸಿಂಹದ ಗವಿಯೊಳಗೆ ಹಾಕಲೇಬೇಕು ಅಂತ ಹೇಳಿದಾಗ ಇವನ ದಿನಕ್ಕೆ 3 ಆವೃತ್ತಿ ಆರಾಧನೆ ಮಾಡ್ತಾನೆ. ಇವನ ಸಿಂಹದ ಗವಿಗೆ ಹಾಕಬೇಕು ಅಂತ ಹೇಳಿ ತೆಗೆದು ಸಿಂಹದ ಗವಿಗೆ ಹಾಕಿಸ್ತಾರೆ. ಸಿಂಹದ ಗವಿಗೆ ಹಾಕಿಸಿದಾಗ ಅವರೆಲ್ಲ ತಿಳ್ಕೊಳ್ತಾರೆ ಇವನು ಸತ್ತೋಗ್ತಾನೆ ಅಂತೇಳಿ. ರಾಜನಿಗೆ ಕೂಡ ದುಃಖ ಇರ್ತದೆ, ಯಾವುದೇ ಕಾರಣಕ್ಕೆ ಇವನ ಸಿಂಹದ ಗವಿಗೆ ಹಾಕಬಾರ್ದು ಅಂತೇಳಿ. ಆದರೆ ಆಜ್ಞೆ ಇರೋದ್ರಿಂದ ಹಾಕಿರ್ತಾನೆ. ಆದರೆ ಆತನು ದೇವರನ್ನು ಆರಾಧಿಸಿದಾಗ ದೇವದೂತರು ಬಂದು ಸಿಂಹದ ಬಾಯಿಯನ್ನು ಕಟ್ಟಿ ಅವನ ರಕ್ಷಣೆ ಮಾಡ್ತಾರೆ ಪ್ರಿಯರೇ. ಆದರೆ ಇದನ್ನ ಮಾಡಿದ ದಿವಸ ರಾಜ ಬಂದು ಹೇಳ್ತಾನೆ, ದಾನಿಯೇಲನೇ ಚಿರಂಜೀವಿ ಆಗಪ್ಪ, ನಾನು ನಿನ್ನ ಜನಗಳ ಮಾತನ್ನು ಕೇಳಿ ಸಿಂಹದ ಗವಿಯೊಳಗೆ ಹಾಕ್ಬಿಟ್ಟೆ ಅಂತ ಹೇಳಿದಾಗ ದಾನಿಯೇಲ ಒಳಗಡೆಯಿಂದ ಸೌಂಡ್ ಮಾಡ್ತಾನೆ, ನಾನು ಇನ್ನೂ ಬದುಕಿದ್ದೀನಿ, ನನ್ನ ದೇವರು ನಾನು ಇನ್ನು ಬದುಕಿದ್ದೀನಿ, ನೀನು ಸಿಂಹದ ಗವಿಯೊಳಗೆ ಹಾಕಿರ್ಬೋದು, ಆದರೆ ಸಿಂಹಗಳು ನನ್ನ ಹತ್ರ ಬಂದು ಸುಮ್ಮನೆ ನಿಂತ್ಕೊಂಡು ಅವು ನನಗೇನು ಮಾಡಲಿಲ್ಲ. ದೇವದೂತ ಬಂದು ರಕ್ಷಿಸಿದ್ದಾನೆ, ನಾನು ಜೀವವುಳ್ಳ ದೇವರ ಮಗನಾಗಿದ್ದೇನೆ, ನೀನು ಗುಹೆ ಬಾಗಿಲನ್ನು ಮುಚ್ಚಿದರೂ ಕೂಡ ಸರ್ವಶಕ್ತನಾದ ದೇವರು ನನ್ನನ್ನು ರಕ್ಷಿಸಿದ್ದಾನೆ ಅಂತ ಹೇಳ್ತಾರೆ ಪ್ರಿಯರೇ. ಹೀಗೇನೆ ಪ್ರಿಯರೇ, ನಮ್ಮನ್ನು ಕೂಡ ಯಾವುದೇ ಸಿಂಹದ ಗವಿಯೊಳಗೆ ಹಾಕಿದ್ರು ಕೂಡ ನಮ್ಮನ್ನು ಯಾವುದೇ ಸೈತಾನ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಸಿಂಹದ ಸರ್ಪಗಳ ಮಧ್ಯದಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾರೆ. ಇದನ್ನು ನೀವು ಅರಿತುಕೊಂಡು ಅವತ್ತು ದಾನಿಯೇಲನನ್ನು ಹಾಕಿದಂಥ ರಾಜ ಓಡೋಡಿ ಬಂದು ಏನು ಮಾಡ್ತಾನೆ, ಅಯ್ಯೋ ನನ್ನ ತಪ್ಪಾಗೋಯ್ತು, ನಾನು ನಿನ್ನ ಸಿಂಹದ ಗವಿಯೊಳಗೆ ಹಾಕ್ಬಿಟ್ಟೆ ಅಲ್ಲ ಅಂತ ಹೇಳ್ತಾರೆ. ಹಾಗೆ ನಿನ್ನ ವಿರುದ್ಧವಾಗಿ ಬಂದಂಥ ಶತ್ರುಗಳು ಇವತ್ತು ನಿನ್ನ ಹತ್ರ ಓಡಿ ಬಂದು ನನ್ನ ತಪ್ಪಾಯಿತು ಅಂತೇಳಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡೋಂಥ ಕಾಲ ಬರ್ತದೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಯಾವುದೇ ಗವಿಯೊಳಗೆ ಹಾಕಲ್ಪಟ್ಟರು, ಯಾವುದೇ ಸಿಂಹದ ಮಧ್ಯದಲ್ಲಿ ಹಾಕಲ್ಪಟ್ಟರು, ಆ ದಾನಿಯೇಲ ಯಾವ ಥರ ಸಿಂಹದ ಜೊತೆಯಲ್ಲೇ ಮಲಗಿದ್ನೋ ಹಾಗೆ ನಾವು ಸಿಂಹ ಸರ್ಪಗಳ ನಡುವೆ ನಾವು ಓಡಾಡ್ತಾ ಇದ್ರೂ ಕೂಡ ನಮಗೆ ಯಾವುದೇ ತೊಂದರೆ ಬರದಂತೆ ನಮ್ಮ ದೇವರು ಕಾದು ಕಾಪಾಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ.